ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ 7ನೇ ತರಗತಿ ಪಾರ್ಟ್ 1 ಆಗಿರ್ತದೆ ಸೋಷಿಯಲ್ ಸೈನ್ಸ್. ಸೊ ಇದರಲ್ಲಿ ಫಸ್ಟ್ ಚಾಪ್ಟರ್ ಯಾವುದಾಗಿರ್ತದೆ ಅಂದರೆ ಜಗತ್ತಿನ ಪ್ರಮುಖ ಘಟನೆಗಳು. ನೋಡಿ, ಈ ಒಂದು ಯೂನಿಟಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳು, ಅದೇ ರೀತಿ 2ನೇ ಯೂನಿಟಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನ ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಸೊ ಇದು ಯಾವುದಕ್ಕೆ ಪ್ರಮುಖವಾಗಿ ಹೆಲ್ಪ್ ಆಗುತ್ತೆ ಅಂದರೆ ಈ ಒಂದು GPSTR ಎಕ್ಸಾಮ್ ಅಂದರೆ 6th to 8th ಟೀಚರ್ ಎಕ್ಸಾಮಲ್ಲಿ ಈ ಒಂದು ವಿವರಣಾತ್ಮಕವಾಗಿ ಬರೆಯೋದಕ್ಕೆ ಕ್ವಶನ್ಸ್ಗಳ ಕೊಟ್ಟಿರ್ತಾರೆ. ಸೊ ಯಾವ ಕ್ವಶನ್ಸ್ನ ಕೊಟ್ಟಿರ್ತಾರೆ ಅಂದರೆ ಪ್ರಮುಖವಾಗಿ 6ರಿಂದ 12ನೇ ತರಗತಿಯಲ್ಲಿ ಬರುವಂಥ ಸಮಾಜ ವಿಜ್ಞಾನದಲ್ಲಿ ಬರುವಂಥ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ 7ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಜಗತ್ತಿನ ಪ್ರಮುಖ ಘಟನೆಗಳು, ಅದೇ ರೀತಿ 2ನೇ ಒಂದು ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಆದಂಥ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಹೆಚ್ಚು ಶೇರ್ ಮಾಡಿ. ನೋಡಿ, ಜಗತ್ತಿನ ಪ್ರಮುಖ ಘಟನೆಗಳು. ಸೊ ಈ ಒಂದು ಯೂನಿಟಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋಣ. ಮೊದಲು ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಮೊದಲನೇ ಪ್ರಶ್ನೆ, ಕ್ರೈಸ್ತರ ಪವಿತ್ರ ಗ್ರಂಥ ಡ್ಯಾಶ್ ಆಗಿರುತ್ತೆ. ಇದಕ್ಕೆ ಉತ್ತರ ಬಂದು ಬೈಬಲ್ ಆಗಿರುತ್ತೆ. ಎರಡನೇ ಪ್ರಶ್ನೆ, ಮಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಯಾವುದು? ಇದಕ್ಕೆ ಉತ್ತರ ಬಂದು ಮೆಕ್ಕಾ ಆಗಿರುತ್ತೆ. ಮೂರನೇ ಪ್ರಶ್ನೆ, ಕುಬ್ಲಾಯ್ ಖಾನ್ ಡ್ಯಾಶ್ನ ಮೊಮ್ಮಗ. ಈತ ಚಂಗೀಸ್ ಖಾನನ ಮೊಮ್ಮಗನಾಗಿರ್ತಾನೆ. ನಾಲ್ಕನೇ ಪ್ರಶ್ನೆ, ಟರ್ಕರ ಮೂಲ ಡ್ಯಾಶ್ ಆಗಿರುತ್ತೆ. ನೋಡಿ, ಟರ್ಕರ ಮೂಲ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಆಗಿರುತ್ತೆ. ನೋಡಿ, ಎರಡನೇ ಮೇನ್, ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು? ಅವರ ತಾಯಿ ಯಾರು? ಇದಕ್ಕೆ ಉತ್ತರ ನೋಡೋದಾದ್ರೆ ಯೇಸು ಬೆತ್ಲೆಹೇಮ್, ಇದು ಕಂಡುಬರುವುದು ಇಸ್ರೇಲ್ ದೇಶದಲ್ಲಿ ಕಂಡುಬರ್ತದೆ ಎಂಬಲ್ಲಿ ಮೇರಿ ಎಂಬಾಕೆಯ ಮಗನಾಗಿ ಜನಿಸಿದರು. ಎರಡನೇ ಪ್ರಶ್ನೆ, ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವ್ಯಾವು? ನೋಡಿ, ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುದಾಗಿರ್ತವಂದ್ರೆ ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು ಎಂದು ಯೇಸು ಸಾರಿದರು. ಎರಡನೆಯದು, ಪಾಪಗಳನ್ನು ಮಾಡದೆ ಶುದ್ಧ ಜೀವನವನ್ನು ನಡೆಸಬೇಕು ಎಂದು ಬೋಧಿಸಿದರು. ಮೂರನೇ ಮುಖ್ಯ ಬೋಧನೆ, ಮಾನವ ಸೇವೆಯೇ ದೇವರ ಸೇವೆ ಎಂದು ಬೋಧನೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಕ್ರೂಸೈಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು? ಇದಕ್ಕೆ ಉತ್ತರ ಬಂದು ಪ್ಯಾಲಿಸ್ಟೈನ್ ಆಟಮಾನ್ ಟರ್ಕರ ವಶದಲ್ಲಿದ್ದರು. ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗಾಗಿ ಹೋಗಿ ಬರುತ್ತಿದ್ದರು. ಟರ್ಕರು ಜೆರುಸಲೆಂ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಈ ಯುದ್ಧಗಳಿಗೆ ಮೂಲ ಕಾರಣ ಆಗಿರುತ್ತದೆ. ನೋಡಿ, ಮುಂದಿನ ಪ್ರಶ್ನೆ, ಪ್ರವಾದಿ ಮಹಮ್ಮದರ ಮುಖ್ಯ ಬೋಧನೆಗಳು ಯಾವ್ಯಾವು? ನೋಡಿ, ಇದಕ್ಕೆ ಉತ್ತರ ಬಂದು ದೇವನೊಬ್ಬನೇ ಏಕತಾ ದೇವತಾರಾಧನೆ, ಇಸ್ಲಾಮಿನ ಮೂಲಭೂತ ತತ್ವ. ಪ್ರವಾದಿ ಮಹಮ್ಮದ್ ದೇವರ ಪ್ರವಾದಿ ಅಥವಾ ಸಂದೇಶವಾಹಕರು. ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ ಆಗಿರ್ತದೆ. ಎರಡನೇ ಒಂದು ಬೋಧನೆ, ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಿರಬೇಕು ಅಂತ ಬೋಧನೆ ಮಾಡ್ತಾರೆ. ಸೊ ಮುಂದಿನ ಪ್ರಶ್ನೆ, ಆಟಮನ್ ಟರ್ಕರ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. ಸೊ ಇದಕ್ಕೆ ಉತ್ತರವನ್ನು ನಾವು ಇಲ್ಲಿ ನೋಡೋದಾದ್ರೆ ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಆಗಿರ್ತದೆ, ಅಂದರೆ ಈಗಿನ ತುರ್ಕ್ಮೇನಿಸ್ತಾನ ಆಗಿರ್ತದೆ. ಇವರು ಇಸ್ಲಾಮಿನ ಅನುಯಾಯಿಗಳಾಗಿರ್ತಾರೆ. ಕುಬ್ಲಾಯ್ ಖಾನನ ಸಾಮ್ರಾಜ್ಯ ಅವನತಿ ಕಂಡ ಬಳಿಕ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು. ಆಟೋಮಾನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿ ಭಾರತದ ಮೇಲೆ ಆಕ್ರಮಣ ನೆಲೆಸಿದರು. ಸೊ ಈ ಪ್ರಶ್ನೆಗಳೆಲ್ಲ ಬಂದಿರೋದು ಜಗತ್ತಿನ ಪ್ರಮುಖ ಘಟನೆಗಳಲ್ಲಿ ಬರ್ತದೆ. ಸೊ ಇದು ನಿಮಗೆ GPSTR ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ 6th to 8th ಟೀಚರ್ ಎಕ್ಸಾಮಲ್ಲಿ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ಒಂದು ಯೂನಿಟ್ನ ನೋಡೋದಾದರೆ ನೋಡಿ ಸ್ನೇಹಿತರೆ, ಮುಂದಿನ ಒಂದು ಯೂನಿಟ್ ಕೇಂದ್ರ ಸರ್ಕಾರ. ಸೊ ಇದರಲ್ಲಿ ಮೊದಲು ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಸೊ ಮೊದಲನೇ ಪ್ರಶ್ನೆ, ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದು ರಾಷ್ಟ್ರಪತಿ ಆಗಿರ್ತಾರೆ. ಸೊ ಎರಡು, ಸಂಸತ್ತಿನ 2 ಸದನಗಳು ಡ್ಯಾಶ್ ಮತ್ತು ಡ್ಯಾಶ್. ಸಂಸತ್ತಿನ 2 ಸದನಗಳು ಲೋಕಸಭೆ ಮತ್ತು ರಾಜ್ಯಸಭೆ ಆಗಿರ್ತದೆ. ಮೂರನೇದು, ಸಂಸತ್ತಿನ ಕೆಳಮನೆಯನ್ನು ಡ್ಯಾಶ್ ಎಂದು ಕರೀತಾರೆ. ಇದಕ್ಕೆ ಉತ್ತರ ಬಂದು ಲೋಕಸಭೆ ಅಂತ ಕರೀತಾರೆ. ನಾಲ್ಕನೇ ಒಂದು ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದು 6 ವರ್ಷಗಳು ಆಗಿರ್ತದೆ. ಸೊ ಸೆಕೆಂಡ್ ಮೈನ್, ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಸೊ ಇದರಲ್ಲಿ ಮೊದಲನೇ ಪ್ರಶ್ನೆ, ಕೇಂದ್ರ ಸರ್ಕಾರದ 3 ಅಂಗಗಳು ಯಾವ್ಯಾವು? ಇವುಗಳ ಕಾರ್ಯಗಳು ಯಾವ್ಯಾವು? ಇದಕ್ಕೆ ಉತ್ತರ ಬಂದು ಕೇಂದ್ರ ಸರ್ಕಾರದ 3 ಅಂಗಗಳು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಆಗಿರ್ತದೆ.
ಸೊ ಇದರಲ್ಲಿ ಪ್ರತ್ಯೇಕವಾಗಿ ಈ ಒಂದು ಅಂಗಗಳ ಕಾರ್ಯವನ್ನು ಕೇಳಿದ್ದಾರೆ. ಸೊ ಇದರಲ್ಲಿ ಮೊದಲು ಶಾಸಕಾಂಗದ ಕಾರ್ಯವನ್ನು ನಾವಿಲ್ಲಿ ನೋಡೋದಾದರೆ, ಶಾಸನಗಳನ್ನು ಅಥವಾ ಕಾಯ್ದೆ ಕಾನೂನುಗಳನ್ನು ಮಾಡುವ ಅಂಗವೇ ಶಾಸಕಾಂಗ ಆಗಿರ್ತದೆ. ಇದರ ಜೊತೆಗೆ ಇದು ಕಾರ್ಯಾಂಗದ ಮೇಲೆ ಹತೋಟಿ ಇಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡ್ತದೆ. ಸೊ ಎರಡು, ಕಾರ್ಯಾಂಗದ ಕಾರ್ಯವನ್ನು ನಾವಿಲ್ಲಿ ನೋಡೋದಾದರೆ, ಇದು ಶಾಸನಗಳನ್ನು ಆಡಳಿತದ ಮುಖಾಂತರವಾಗಿ ಕಾರ್ಯರೂಪಕ್ಕೆ ತರುತ್ತದೆ. ಸೊ ಮೂರನೇ ಒಂದು ಅಂಗ ನ್ಯಾಯಾಂಗ. ಇದರ ಒಂದು ಕಾರ್ಯವನ್ನು ನಾವಿಲ್ಲಿ ನೋಡೋದಾದರೆ, ನ್ಯಾಯಾಂಗವು ನ್ಯಾಯ ನಿರ್ಣಯವನ್ನು ನೀಡ್ತದೆ. ಸೊ ಮುಂದಿನ ಒಂದು ಪ್ರಶ್ನೆ, ಎರಡನೇ ಪ್ರಶ್ನೆ, ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವ್ಯಾವು? ಇದಕ್ಕೆ ಉತ್ತರ ಬಂದು, ಮೊದಲು ಭಾರತದ ಪ್ರಜೆ ಆಗಿರಬೇಕು, ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು, ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಬಾರದು, ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು, ಅದೇ ರೀತಿ 5ನೇದು ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು, 6ನೇದು ಅವರು ದಿವಾಳಿಯಾಗಿರಬಾರದು, ಅಂದರೆ ಆರ್ಥಿಕವಾಗಿ ಏನಾಗಿರಬಾರ್ದು, ಎಲ್ಲವನ್ನು ಕಳೆದುಕೊಂಡಿರುವವರಾಗಿರಬಾರದು. ಸೊ 7ನೇದು ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸಿರುವ ಅರ್ಹತೆಯನ್ನು ಪಡೆದಿರಬೇಕಾಗಿರ್ತದೆ. ಸೊ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ? ನೋಡಿ, ಇದಕ್ಕೆ ಉತ್ತರ ಬಂದು, ಸಂಸತ್ತಿಗೆ ಸಂವಿಧಾನ ತಿದ್ದುಪಡಿ ಮಾಡುವಂಥ ಅಧಿಕಾರ ಇದಕ್ಕೆ ಇದೆ, ಅಂದರೆ ಸಂಸತ್ತಿಗೆ ಇದೆ. ಸೊ 5ನೇ ಪ್ರಶ್ನೆ, ಪ್ರಧಾನಮಂತ್ರಿಯವರ ಮಹತ್ವವೇನು? ಇದಕ್ಕೆ ಉತ್ತರ ಬಂದು, ಲೋಕಸಭೆಯ ನಾಯಕರಾಗಿರ್ತಾರೆ, ಖಾತೆಗಳ ಹಂಚಿಕೆಯ ಅಧಿಕಾರ ಇವರಿಗೆ ಇರುತ್ತೆ, ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ, ಸಚಿವ ಸಂಪುಟದ ಪುನರ್ರಚನೆಯ ಅಧಿಕಾರ ಇವರಿಗಿರ್ತದೆ, ವಿವಿಧ ಇಲಾಖೆಗಳಿಗೆ ಸಚಿವರನ್ನು ನೇಮಕ ಮಾಡುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುವಂಥ ಅಧಿಕಾರ ಇರುತ್ತೆ, ಅದೇ ರೀತಿ ಸಚಿವರನ್ನು ಪದಚ್ಯುತಿಗೊಳಿಸುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡ್ತಾರೆ. ಇದೆಲ್ಲ ಪ್ರಧಾನಮಂತ್ರಿಯವರ ಮಹತ್ವ ಆಗಿರ್ತದೆ. ಸೊ ಮುಂದಿನ ಪ್ರಶ್ನೆ, ಕೇಂದ್ರ ಮಂತ್ರಿಮಂಡಲ ಹೇಗೆ ರಚನೆ ಆಗಿರ್ತದೆ? ಇದಕ್ಕೆ ಉತ್ತರ ಬಂದು, ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಹ್ವಾನಿಸಿ ಅವರನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಅನಂತರ ಪ್ರಧಾನಮಂತ್ರಿಯವರು ಸಲಹೆ ಮೇರೆಗೆ, ಅಂದರೆ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಉಳಿದ ಸಚಿವರನ್ನು ನೇಮಕ ಮಾಡ್ತಾರೆ. ಪ್ರಧಾನಿ ಮತ್ತು ಸಚಿವರು ಸೇರಿ ಕೇಂದ್ರ ಮಂತ್ರಿಮಂಡಲ ಅಥವಾ ಕ್ಯಾಬಿನೆಟ್ ರಚನೆಯಾಗುತ್ತದೆ. ಈ ರೀತಿ ಮಂತ್ರಿಮಂಡಲ ರಚನೆ ಆಗ್ತದೆ. ಸೊ ಇದೆಲ್ಲ ಬಂದಿರೋದು ಈ ನಮ್ಮ ಕೇಂದ್ರ ಸರ್ಕಾರ ಯೂನಿಟಲ್ಲಿ ಬರುವಂಥ ಪ್ರಶ್ನೆಗಳಾಗಿರ್ತದೆ. ಸೊ ಇವತ್ತು ಫಸ್ಟ್ನೇ ಯೂನಿಟ್, ಅದೇ ರೀತಿ ಸೆಕೆಂಡ್ ಯೂನಿಟಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಸೊ ಇವತ್ತಿನಿಂದಲೇ ಏನಾಗಿರ್ತದೆ ಅಂದರೆ ರೈಟಿಂಗಲ್ಲಿ ಬರೆಯೋದನ್ನ ಕಲಿಬೇಕಾಗುತ್ತೆ. ಅಂದರೆ ಎಷ್ಟು ಸ್ಪೀಡಾಗಿ ಎಷ್ಟು ಪರ್ಫೆಕ್ಟಾಗಿ ಆನ್ಸರ್ನ ಬರಿತೀವಿ ಅದರ ಮೇಲೆ ನಮ್ಮದು GPSTR ಒಂದು ಹುದ್ದೆಯನ್ನು ಪಡೆಯೋದಕ್ಕೆ ಸಹಾಯ ಆಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಆದಂಥ ಸ್ಪರ್ಧಾಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಹೆಚ್ಚು ಶೇರ್ ಮಾಡಿ.